ಕಾಲೇಜಿಗೆ ಹೋಗಿ ಅದರ ಅನುಭವ ಪಡೆದುಕೊಳ್ತೀರಾ ಅಲ್ವಾ? ನಿಮ್ಮ ತಾಯಂದಿರು, ಅವರ ತಾಯಂದಿರು ಅಂದರೆ ಈಗಿನ ಅಜ್ಜಿ ಆಗಿರ್ತಾರಲ್ಲ, ಅವರು ಶಾಲೆಗೆ ಹೋದವರಲ್ಲವೇ? ಅವರಿಗೆಲ್ಲ ಒಂದು ಶಾಲೆಯ ಸಿಹಿ ಹಿನ್ನೋಟ ಅಂದರೆ ಫ್ಲ್ಯಾಶ್ ಬ್ಯಾಕ್ಗೆ ಕರೆದುಕೊಂಡು ಹೋಗಲೆಂದೇ ಒಂದು ಕಿರು ನಾಟಕ ನಮ್ಮ ಶಾಲೆ ಎಂದು ಪ್ರಸ್ತುತಪಡಿಸುತ್ತಾರೆ ನಮ್ಮ ರಾಜಾಜಿನಗರ ಮಹಾಲಕ್ಷ್ಮೀಪುರಂ ಸದಸ್ಯರು. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಲ್ಲಿ ಕುಳಿತು ಈ ನಾಟಕವನ್ನು ವೀಕ್ಷಿಸಿ ಆನಂದಿಸಿ. ಅಯ್ಯೋ ಬೆಂಚು ನಾವೇ ಹಾಕೋಬೇಕು. ಕಾಣುಚ್ಚಿ ಕೈ ಜೋಡಿಸಿ ಎಲ್ಲ ಪ್ರಾರ್ಥನೆ ಮಾಡೋಣ. ಶುರು ಮಾಡಿ. ಅದಕ್ಕೆ ಸಂಗೀತ ಟೀಚರ್ ಓಡೋಗಿರೋದು. ಕಣ್ ಮುಚ್ಕೊಂಡು ಪ್ರಾರ್ಥನೆ ಮಾಡಿ ಅಂದ್ರೆ ಏನ್ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಎಲ್ಲರೂ? ಸಂಗೀತ ಟೀಚರ್ ಏನಕ್ಕೆ ಓಡೋಗಿರೋದು? ಹೀಗೆ ನೀವು ಮಾಡ್ತೀರಲ್ಲ, ಅದಕ್ಕೆ ಅವ್ರು ಓಡೋಗಿದ್ದಾರೆ ಶಾಲೆಯಿಂದ. ಸರಿ, ಕೂತ್ಕೊಳ್ಳಿ, ಹಾಜರಿ ಆಗ್ತೀವಿ. ಮೊದಲೇ ಅವಳೆ ಬಂದಿಲ್ವಾ? ಭಾಗ್ಯ ಅವ್ರಮ್ಮ ನನ್ನ ಇವತ್ತು ಸಾಯಂಕಾಲ ಆಗ್ತಿ ಅಂತೆ ಭಾಗ್ಯಗೆ ನನ್ನೂ ಕರೆದಿದ್ದಾರೆ. ಇನ್ನೇನು ಹೋಮ್ವರ್ಕ್ ಮಾಡಿ ಓದ್ಕೊಂಡು ಮಲ್ಕೋ ಅಂತಂದ್ರೆ ಇವ್ರು ಪಿಕ್ಚರ್ ಅಂತೆ. ಮೊದಲು ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ಬೇಕು, ಗೊತ್ತಾಯ್ತಾ? ಕೂತ್ಕೋ. ಇಲ್ಲ, ನಾಳೆ ಕರ್ಕೊಂಬ ನಿಮ್ಮ ಅಪ್ಪ ಅಮ್ಮನ. ಸರಿ, ಕೂತ್ಕೋ ಇವಾಗ. ಅವ್ಳಿಗಿನ್ನೂ ಬೇಡ ಇರ್ದಿಲ್ವಾ? ಸಂತಾಯಿಯಲ್ಲಿ ಸ್ವಲ್ಪ ಜಾಗ ಬಿಡಿ, ಸ್ವಲ್ಪ ಜಾಗ ಬಿಡಿ, ಬರ್ತಾರೆ, ಸ್ವಲ್ಪ ಜಾಗ ಬಿಡಿ. ಮಾಡ್ತೀನಿ.
ದಪ್ಪಗೆ ಇದ್ದಾಳೆ. ನನಗೆ ಬೈತಾನೆ ಇರ್ತೀಯ. ನೀನು ಸಾಯಂಕಾಲ ಅಪ್ಪನೇ ಕಳಿಸ್ಕೊಡ್ಬೇಕು ನೋಡು, ನೀ ಬರ್ಬಾರ್ದು. ಆಮೇಲೆ ಸ್ನೇಹ ಹೋಗ್ತೀಯಲ್ಲ, ಅದ್ ತಿಂಡಿ ಕೊಡ್ತಾರಲ್ಲ ಅದೆಲ್ಲ ತಂದು ನನಗೆ ಕೊಡ್ಬೇಕು. ಆಯ್ತು, ಅಪ್ಪನ್ ಕಳ್ಸುತ್ತಿ ಹೇಳಿದ್ನಲ್ಲ. ಆಯ್ತು, ನೀನು ಹೋಗು. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸಂತಾಯಿ ಊಟದ ಡಬ್ಬಿ ತಂದಿದ್ದಾಳೆ, ನಾವು ತಗೊಂಡ್ಬರ್ತೀವಿ. ಏ ಕೂತ್ಕೊಳ್ಳಿ. ನೀವೇ ನಾವು ತರಕಾರಲ್ಲ. ತಿಂತೀವಿ. ಯಾರೋ ಬಿಡಿ, ಕೂತ್ಕೊಳ್ಳಿ, ಅವ್ಳು ತಗೊಂಬರ್ಲಿ. ನಾನು ಒಳಗೆ ಬರ್ಬೋದಾ? ನೀನು ಬಂದಾಯ್ತು, ಇನ್ನೇನ್ ಕೇಳ್ತೀಯ? ನೀನ್ ಬರೋದಂದ್ರೆ ನಿಮ್ಮ ಅಮ್ಮನ್ ಬೇರೆ ಕರ್ಕೊಂಡ್ ಬರ್ತೀಯಾ? ಊಟದ ಡಬ್ಬಿ ಎತ್ತಕ್ಕಾಗಲ್ಲ, ಅಷ್ಟು ಭಾರ. ದೇವ್ರೆ, ಇದೇನ್ ಸಣ್ಣ ಆಯ್ತು ಒಬ್ಬಳದೇನಾ? ಸ್ಕೂಲಲ್ಲಿ ಇರೋರ್ಗೆಲ್ಲ ತಂದಿದ್ದಾಳ ಊಟನ? ನಮ್ಮಮ್ಮ ನನ್ನ ಒಬ್ಬೊಬ್ಬಳನ್ನ ಹಂಗೆಲ್ಲ ಕಳ್ಸಲ್ಲ ಮಿಸ್, ಅದಕ್ಕೆ ನಮ್ಮ ಅಮ್ಮನ ಜೊತೆ ಬಂದೆ. ಓ ಸರಿ ಹೋಯ್ತು, ಬಾಯ್ಲಿ. ಯಾಕೆ ಕಲರ್ ಡ್ರೆಸ್ ಯೂನಿಫಾರ್ಮ್ ಇಲ್ಲಿ? ಹೌದಾ, ಹುಟ್ಟಿದಬ್ಬನಾ? ಹ್ಯಾಪಿ ಬರ್ಡೇ ಸಣ್ಣ ತಾಯಿ. ಆಶೀರ್ವಾದ ಮಾಡಿ ಮಿಸ್. ಚೆನ್ನಾಗಿ ಓದಿ, ಒಳ್ಳೆ ತಗೊಂಬ ಸ್ಕೂಲ್ಗೆ. ಥ್ಯಾಂಕ್ ಯು ಕಣೆ. ಚಾಕ್ಲೇಟ್ ಕೊಡೆ. ಚಾಕ್ಲೇಟ್ ಕೊಡೆ. ಕೂತ್ಕೊಳ್ಳಿ, ಆಮೇಲೆ ಕೊಡ್ತಾಳೆ, ಕೂತ್ಕೊಳ್ಳಿ. ಮಿಸ್ ಇವಾಗ ಚಾಕ್ಲೇಟ್ ಕೊಡ್ತೀನಿ ಮಿಸ್. ನನ್ಗೊಬ್ಳಿಗೆ ಕೊಡು, ಅವ್ರಿಗೆಲ್ಲ ಆಮೇಲೆ ಕೊಡುವಂತೆ. ತಗೊಳ್ಳಿ. ಓಕೆ. ಸ್ಟೇಜ್ ಕಡೆ ನನಗೆ ಕೊಡೆ, ನನಗೆ ಕೊಡೆ. ಕುಸುಮ, ಒಂದಲ್ವಾ ತಗೊಳ್ಳೋದು? ಎಲ್ಲ ನೀನೇ ತಗೊಂಡ್ಬಿಟ್ರೆ ಬೇರೆಯವ್ರಿಗೆ ಏನ್ ಸಿಗುತ್ತೆ? ಕೊಡೆ, ಅಷ್ಟೊಂದಾಗೆ ತಗೊಂಡೆ ನೀನು. ಕೊಡು, ಎಲ್ಲ ವಾಪಸ್ ಕೊಡು. ನೋಡಲ್ಲ, ಎಲ್ಲ ಚೆಲ್ತಾ ಇದೆಯಾ? ಒಂದು ಕೊಡೆ. ಆಯ್ತು, ಇಟ್ಕೊಡೆ. ಸರಿ, ಶಾಲೆ ಆದ್ಮೇಲೆ ಕೊಡ್ತಾಳೆ. ಎತ್ತಿಡು ತಾಯಿ. ತಕ್ಕೊಡೆ. ಬೆಂಚು ಮೇಲೆ ಎತ್ಬಿಡುತ್ತೆ. ಓ ಹೌದೌದು, ಸಣ್ಣ ತಾಯಿ ನೀನಿರು, ಅಲ್ಲಿ ಬೆಂಚ್ ಮೇಲೆ ಕೂರ್ಬೇಡ. ನಿನಗೆ ಸ್ಪೆಷಲ್ ಚೇರ್ ತಂದಿರೋದು. ಕೂತ್ಕೋ ಸಣ್ಣ ತಾಯಿ, ಈ ಚೇರ್ ಮೇಲೆ ಕೂತ್ಕೋ. ಇವತ್ತು ನಿನ್ ಹುಟ್ಟಿದಬ್ಬ ಅಂತ ಸುಮ್ಮನೆ ಇದ್ದೀನಿ. ನಾಳೆಯಿಂದ ಏನಾದ್ರು ಲೇಟ್ ಆಗಿ ಬಂದ್ರೆ ಶಾಲೆಯಿಂದ ಹೊರಗಡೆ ನಿಲ್ಸ್ತೀನಿ, ಗೊತ್ತಾಯ್ತಾ? ಕೂತ್ಕೋ. ಕುಸುಮ, ಹೋಗ್ ನಿನ್ ಜಾಗದಲ್ಲಿ ಕೂತ್ಕೋ. ಆಮೇಲೆ ನೋಡಕ್ಕಾಗಲ್ಲ, ನೋಡ್ದೆ ಡ್ರೆಸ್ಸು ಸರ ಇಲ್ಲ, ಬಂದಿರೋದೇ ಲೇಟ್. ಸುಮ್ಮನೆ ಇದೆಯಲ್ಲ, ನಾನು ಏನ್ ಹೇಳ್ತೀನೋ ಅದನ್ನ ಸರಿ ಕೇಳಿಸ್ಕೊಳ್ಳಿ. ನೀನು ನಿಮ್ಮ ಅಮ್ಮನ ಕರ್ಕೊಂಬಂದು ಬಿಡ್ಸ್ಕೊಂಡಿಯಲ್ಲ, ಯಾಕೆ ಲೇಟಾಗಿ ಬಂದೆ? ಬರ್ತಾ ಇದ್ನಲ್ಲ ಮಿಸ್, ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು ಮಿಸ್, ನಿಧಾನವಾಗಿ ಚಲಿಸಿ ಅಂತ. ಅದಕ್ಕೆ ಮೇಲೆ ನಿಧಾನವಾಗಿ ಚಲಿಸಿ ಅನ್ನೋದು ನಿನಗ? ಅದು ವಾಹನಗಳು ಓಡಾಡ್ತಾವಲ್ಲ, ಅದಕ್ಕೆ ಹೇಳಿರೋದು, ನಿನಗಲ್ಲ. ನೀನ್ ಸ್ಕೂಲಿಗೆ ಬರ್ತೀಯಲ್ಲ, ನಿನಗೆ ನಿಧಾನವಾಗಿ ಚಲಿಸಿ ಅಂತ ನಿನಗಲ್ಲ ಬರ್ದಿರೋದು. ಅದು ಸ್ಕೂಲ್ ಮುಂದೆ ಓಡಾಡ್ತಾವಲ್ಲ ವಾಹನಗಳು, ಅದಕ್ಕೆ. ಗೊತ್ತಾಯ್ತಾ? ನಾಳೆಯಿಂದ ಲೇಟಾಗಿ ಬರಬೇಡ, ಕೂತ್ಕೋ ಇವಾಗ. ಸಾಕು ಸಾಕು ಗಲಾಟೆ. ಮಕ್ಳೇ, ಇವತ್ತು ನಾನು ಯಾಕೆ ಸ್ಪೆಷಲ್ ಕ್ಲಾಸ್ ತಗೋತಾ ಇದ್ದೀನಿ ಅಂತ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ ಮಿಸ್. ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವತ್ತು ಸ್ನೇಹ ಸಂಘದವರು ಪ್ರತಿಭಾ ಪುರಸ್ಕಾರ ಅಂತ ಒಂದು ಫಂಕ್ಷನ್ ಮಾಡ್ತಾ ಇದ್ದಾರೆ. ಹೇಳ್ತೀನಿ, ಕೂತ್ಕೋ. ಪ್ರತಿಭಾ ಪುರಸ್ಕಾರ ಅಂದ್ರೆ ಯಾರು ಚೆನ್ನಾಗಿ ಓದಿ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿತೀರೋ ಅವರಿಗೆ ದುಡ್ಡಿನ ಇದರಲ್ಲಿ ಒಂದು ಕವರಲ್ಲಿ ಹಾಕಿ ದುಡ್ಡು ಕೊಡ್ತಾರೆ, ಗೊತ್ತಾ? ಅದು ಎಲ್ರಿಗೂ ಕೊಡಲ್ಲಮ್ಮ. ಜಾತ್ರೆಗೆ ಹೋಗ್ತೀನಿ. ನಾನು ಪ್ರತಿಭಾ ಪುರಸ್ಕಾರ ಬಂದಿರೋ ದುಡ್ಡಲ್ಲಿ ನೀವು ಚೆನ್ನಾಗಿ ಓದಿ ಒಳ್ಳೆ ಹೆಸರು ತಂದಿರಾ ಅಂತ ಅನ್ಕೊಂಡ್ರೆ ಇವಳು ಜಾತ್ರೆ ಹೋಗ್ತಾಳಂತೆ. ಅವಳು ಸಿನಿಮಾಗೆ ಹೋಗ್ತಾಳೆ, ಯಾವಾಗ ನೋಡಿದ್ರು ಸಿನಿಮಾ ಅವಳು.
ಕುಸ್ಮಂಗೆ. ಗೊತ್ತಾಯ್ತಾ? ನೀವು ಏನಾದ್ರು ಒಳ್ಳೆ ಸಾಧನೆ ಮಾಡಿ ನಮ್ಮ ಶಾಲೆಗೆ ಒಳ್ಳೆ ಹೆಸರು ತರಬೇಕು. ಗೊತ್ತಾಯ್ತಾ? ಆಯ್ತು ಮಿಸ್. ನಾನು ಹೇಳ್ಕೊಟ್ಟಿದ್ದನ್ನ ಸರಿ ಕೇಳಿಸ್ಕೊಳ್ಳಿ. ಗೊತ್ತಾಯ್ತಾ? ಹಾಗೆ ಬರ್ಕೋಬೇಕು ಬುಕ್ಕಲ್ಲಿ. ಎಲ್ಲ ಬುಕ್ ತಂದಿದ್ದೀರಾ ತಾನೆ? ಮಿಸ್. ಸಣ್ಣ ತಾಯಿ, ಇನ್ನು ಬುಕ್ ಹುಡುಕ್ತಾನೆ ಇದೆಯಾ ನೀನು? ಎಲ್ಲ ಮಿಸ್ ತೆಗಿತೈತೆ. ತೆಗಿ, ಕೂತ್ಕೋ, ಬ್ಯಾಗ್ ಕೆಳಗಿಡು. ಪೆನ್ ತಗೊಂಡ್ಯಾ? ನಿನ್ನೆ ಪಾಠ ಮಾಡಿ ಒಂದು ಬರ್ಸಿದ್ನಲ್ಲ, ಅದೆಲ್ಲ ಕಲ್ತ್ಕೊಂಡ್ ಬಂದಿದ್ದೀರಾ? ಮಿಸ್ ನಂಗೆ ಮೊನ್ನೆನೇ ಅರ್ಥ ಆಯ್ತು ಮಿಸ್. ಅದು ನಿನ್ನೆ ಮಾಡಿದ ಪಾಠ ಇವ್ರಿಗೆ ಮೊನ್ನೆನೇ ಅರ್ಥ ಆಗುತ್ತೆ. ಏನ್ ಕನ್ಫ್ಯೂಷನ್ ಮಾಡ್ತಾರಪ್ಪ, ನನ್ನೇ ಕನ್ಫ್ಯೂಷನ್ ಮಾಡ್ಬಿಡ್ತಾರೆ. ಸಾಕು ಇವಾಗ. ನಿನ್ನೆ ಮಾಡಿದ ಪಾಠ ಇವ್ರಿಗೆ ಮೊನ್ನೆನೇ ಅರ್ಥ ಆಗ್ಬೇಕು. ಬಹಳ ಜಾಣೆ ಇವಳು. ನನ್ನೇ ಕನ್ಫ್ಯೂಷನ್ ಮಾಡಿಟ್ಬಿಡ್ತಾಳೆ. ಸಣ್ಣ ತಾಯಿ, ಇವತ್ತು ನಿನ್ ಹುಟ್ಟಿದಬ್ಬ ಅಲ್ವಾ? ಅದಕ್ಕೆ ಸುಲಭವಾದದೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳಿ. ಹಿಮಾಲಯ ಎಲ್ಲಿದೆ? ನಮ್ಮ ಮನೆ ಹತ್ರ ಇದೆ ಮಿಸ್. ನಮ್ಮಮ್ಮ ಬೆಳಗ್ಗೆ ಫಂಕ್ಷನ್ಗಳಿಗೆಲ್ಲ ಹೋಗ್ಬೇಕಾದ್ರೆ ಮೇಕಪ್ ಸಾಮಾನೆಲ್ಲ ಅಲ್ಲಿಂದಲೇ ತಂದೆಲ್ಲ ಮೇಕಪ್ ಮಾಡ್ತಾರೆ. ಹಿಮಾಲಯ ಪ್ರಾಡಕ್ಟ್ಸ್ ಬಗ್ಗೆ ಕೇಳಿದ, ಹಿಮಾಲಯ ಪರ್ವತ ಎಲ್ಲಿದೆ ಅಂತ ಕೇಳಿದ ನಿಮ್ಗೆ. ನಿಮ್ಮಮ್ಮ ಮೇಕಪ್ ಮಾಡ್ಕೊಳ್ಳೋದು ನಾನು ಕೇಳ ಎಲ್ಲಿಂದ ತಂದ್ರು ಅಂತ? ನನಗೇನಕ್ಕೆ ಬೇಕೇಳು? ಹಿಮಾಲಯ ಪರ್ವತ ಎಲ್ಲಿದೆ ಅಂತ ಕೇಳಿದ್ದು. ಗೊತ್ತಾ? ಗೊತ್ತಿಲ್ಲ, ಬರೀ ತಲೆಯಾಡಿಸೋದೊಂದು ಗೊತ್ತು. ಕೂತ್ಕೊಳ್ಳಿ, ನಾನು ಹೇಳ್ತೀನಿ, ಬರ್ಕೋ ಇವಾಗ. ಅದು ಭಾರತದ ಉತ್ತರ ಅಂಚಿನಲ್ಲಿ ಹರಡಿಕೊಂಡಿದೆ. ಬರ್ಕೊಂಡ್ರಾ? ಬರ್ಕೊಳ್ಳಿ ಸರಿಗೆ. ನಾಳೆ ಮತ್ತೆ ಇದೇ ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಹೇಳ್ಬೇಕು. ಸಣ್ಣ ತಾಯಿ, ಬರ್ಕೊಂಡ್ಯಾ? ಸರಿ ಕೂತ್ಕೋ. ಆ ಚೇರ್ ಎಗರ್ಬಿಟ್ಟಿತ್ತು ಮತ್ತೆ. ಅದನ್ನ ಕಿಡ್ಸಲ್ಲ ಮಿಸ್. ಹಿಂದೆ ಕೂತ್ಕೊಂಡ್ರೆ ಎತ್ತಲ್ಲ, ಕಾಣಲ್ಲ ಮಿಸ್. ಅದಕ್ಕೆ ಹೌದಾ? ಸರಿ ಸರಿ, ಹೆಂಗೋ ಒಂದು ಅಡ್ಜಸ್ಟ್ ಮಾಡಿ ಕೂತ್ಕೋ. ಪಾಠ ಹೇಳಿದ್ದೀನಿ ಕೇಳಿಸ್ಕೊ, ಸಾಕು ಅಷ್ಟೇ. ಗೀತಾ, ಯಾವುದಾದರೂ ಒಂದು ಜಲವಾಸಿ ಪ್ರಾಣಿಯ ಹೆಸರು ಹೇಳು. ಮಾಡಿ ಎಕ್ಕೋ, ಡ್ಯಾನ್ಸ್ ಮಾಡು, ಇದೇ ಗೊತ್ತಿರೋ. ಮಿಸ್ ಮೀನು ಮಿಸ್. ಕರೆಕ್ಟ್, ಗುಡ್ ಗರ್ಲ್. ಅದಕ್ಕೆ ಎರಡು ಉದಾಹರಣೆ ಹೇಳು. ಮಿಸ್ ಅವ್ರ ಅಪ್ಪ ಮತ್ತು ಅವ್ರ ಅಮ್ಮ ಮಿಸ್. ಸರಿ ಹೋಯ್ತು. ಯಾಕೆ ಅವ್ರ ಅಜ್ಜಿ ತಾತ ಬಿಟ್ಬಿಟ್ಟೆ? ಇದೇನಾ ಕಲಿಯೋದು? ಉದಾಹರಣೆ ಹೇಳು ಅಂದ್ರೆ ಅಪ್ಪ ಅಮ್ಮ ಅಂತ. ಕೂತ್ಕೋ, ನಾನು ಹೇಳ್ಕೊಟ್ಟಿದ್ದೀನಿ, ಸರಿ ಕಲಿ. ನಾಳಿನ ಏನ್ ಮಾಡ್ತಾ ಇದೆಯಲ್ಲ? ಮಿಸ್ ಮಿಸ್ ಏನ್ ಮಾಡ್ತಾ ಇದೆಯಲ್ಲ? ಪತ್ರ ಬರಿತಾ ಇದ್ದೀನಿ ಮಿಸ್. ಪತ್ರ ಬರಿತಾ ಇದ್ದೀನಿ. ನಾನು ಹೇಳ್ಕೊಟ್ಟಿದ್ದೀನಿ, ಬರ್ಕೋನೋ ಅಂತ ಹೇಳ್ತಾ ಇದ್ದೀನ. ಜರ್ಮನ್ ಭಾಷೆಯಲ್ಲಿ ಪತ್ರ ಬರಿತಾ ಇದ್ದೀನಿ ಮಿಸ್, ನಮ್ಮ ತಮ್ಮನಿಗೆ. ಕನ್ನಡನೇ ಹೇಳ್ತಿದ್ ಬರಲ್ಲ, ಜರ್ಮನ್ ಭಾಷೆ ಬರೀತಾಳಂತೆ. ನಮ್ಮ ತಮ್ಮನಿಗೆ ಓದಾಕ ಬರಲ್ಲ, ಅದಕ್ಕೆ ಜರ್ಮನ್ ಅಲ್ಲಿ ಬರಿತಾ ಇದ್ದೀನಿ ಮಿಸ್. ನಿನಗೆ ಕನ್ನಡನೇ ಬರಲ್ಲ, ಈ ಜರ್ಮನ್ ಭಾಷೆಯಲ್ಲಿ ಬರೀತಾಳಂತೆ. ಅವ್ನು ಇನ್ನೇನು ಓದ್ತಾನೋ ಏನ್ ಕತೆನೋ ದೇವ್ರಿಗೆ ಗೊತ್ತು. ಸರಿ, ನಾನು ಹೇಳಿದ್ದು ಬರ್ಕೋ, ನಿನ್ ಕಾಗದ ಆಮೇಲೆ ಬರೀ. ಮಕ್ಳೇ, ಶುರುವಾಯ್ತಲ್ಲ ಮಾತು. ನಾನು ಪಾಠ ಮಾಡುವಾಗ ಸರಿ ಕೇಳಿಸ್ಕೊಳ್ಳಿ, ಹೇಳಿದ್ದನ್ನ ತಿಳ್ಕೊಳ್ಳಿ, ಆಮೇಲೆ ಬರ್ಕೊಳ್ಳಿ. ಗೊತ್ತಾಯ್ತಾ? ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಏನೇನೋ ಸಾಧನೆ ಮಾಡಿ ಒಳ್ಳೆ ಹೆಸರು ತರ್ತಾ ಇದ್ದಾರೆ ದೇಶಕ್ಕೆ. ಗೊತ್ತಾಯ್ತಾ? ಇವಾಗ ಒಂದು ಉದಾಹರಣೆ, ಕಲ್ಪನಾ ಚಾವ್ಲಾ ಅವ್ರು ಯಾರು ಗೊತ್ತಾ ನಿಮ್ಗೆ? ನಮ್ಮ ಮೇಡಮ್ ನಮ್ಮ ಸ್ಕೂಲಲ್ಲಿ ಇದ್ದಾರೆ, ಅವರಲ್ಲ ಮಿಸ್. ಇದ್ದಾಳು. ಮಿಸ್ ಅವಳ 90 ಇಯರ್ ಇದೆ. ನಾನು ಕಲ್ಪನಾ ಚಾವ್ಲಾ ಬಗ್ಗೆ ಕೇಳಿದ್ದು, ನಿಮ್ಮ ಶಾಲೆಯಲ್ಲಿರೋ ಕಲ್ಪನಾನಲ್ಲ. ಗೊತ್ತಾಯ್ತಾ? ಸಾಕು ಸಾಕು, ಟೀಕೆ ಮಾಡ್ಬೇಡಿ. ಕಲ್ಪನಾ ಚಾವ್ಲಾ ಅಂದ್ರೆ ಇವರು ಮೊದಲು ಭಾರತದ ಮಹಿಳಾ ಗಗನಯಾತ್ರಿ. ಗೊತ್ತಾಯ್ತಾ? ಯಾರು ಇವರು? ಮಹಿಳಾ ಗಗನಯಾತ್ರಿ. ಬರ್ಕೊಳ್ಳಿ ಮಿಸ್. ಮತ್ತು ಏರೋಸ್ಪೇಸ್ ಇಂಜಿನಿಯರ್.
ಬರ್ಕೊಂಡ್ರಾ? ಸರಿ. ಬರ್ಕೊಂಡೆ ಮಿಸ್. ಹಾ, ನಾಳೆ ಮತ್ತೆ ಕೇಳ್ತೀನಿ. ಎಲ್ಲರೂ ಕರೆಕ್ಟಾಗಿ ಆನ್ಸರ್ ಹೇಳಬೇಕು. ಗೊತ್ತಾಯ್ತಾ? ಹೀಗೆ ಒಳ್ಳೆ ಹೆಸರು, ನೀವು ಚೆನ್ನಾಗಿ ಓದಿ ಪಾಠ ಕಲಿತು ಒಳ್ಳೆ ಹೆಸರು ತರಬೇಕು ಶಾಲೆಗೆ. ನಿಮ್ಮಲ್ಲೂ ಚಂದ್ರಗ್ರಹ ಮಂಗಳ ಗ್ರಹಕ್ಕೆ ಹೋಗ್ಬೇಕು, ಹೀಗೆ ಸಾಧನೆ ಮಾಡಬೇಕು. ಹಾ, ಏನು ಕುಸುಮ? ನಾನು ಸೂರ್ಯಗ್ರಹಕ್ಕೂ ಈಗಲೇ ಮುಖ ತೊಳೆದು ಕೆಂಡಾಗಿದೆ, ನೀನು ಸೂರ್ಯಗ್ರಹಕ್ಕೆ ಹೋಗ್ತಾಳ ಸುಟ್ಟು ಬನ್ನೆಕಾಯಿ ಹೋಗ್ತೀಯ. ಗೊತ್ತಾಯ್ತಾ? ಅಲ್ಲ ಮಿಸ್, ನಾನೇನು ಅಷ್ಟು ಗಡ್ಡಿನ ಮಿಸ್. ನಾನು ಉರಿ ಬಿಸಿಲಲ್ಲಿ ಮಧ್ಯಾಹ್ನ ಹೋಗಲ್ಲ ಮಿಸ್. ಸಂಜೆಗೆ ಮುಹೂರ್ತದಲ್ಲಿ ಹೋಗ್ತಿದ್ದ. ನಾನು ಮಿಸ್ ಸೂರ್ಯ ಇರಲ್ಲ ಹುಷಾರಾಗಿ ಹೋಗು, ನಾನಿರುತ್ತೆ. ನಾನು ಬರ್ತಾರೆ, ನನ್ನ ಕರ್ಕೊಂಡೋಗಿ ನಾನು ಬರ್ತೇನೆ. ನಾನು ಹೋಗ್ತೇನೆ. ಎಲ್ಲರೂ ಹೋಗ್ಬಿಡಿ. ಅವಳು ಪಿಕ್ಚರ್ಗೆ ಹೋಗ್ತಾ ಇದ್ದಾಳೆ, ಪಿಕ್ಚರ್ಗೆ ಕರೆದಿದ್ದಾಳು ನಿಮ್ಮನ್ನ. ಇಲ್ಲ ಮಿಸ್. ಏನೋ ಗ್ರಹಕ್ಕೆ ಹೋಗ್ತಾಳಂತವಳು. ಇವರೆಲ್ಲ ಪಿಕ್ಚರ್ ಹೋಗ್ತೀನಿ ಅಂದ್ರೆ ನಾನು ಹೋಗ್ತೀನಿ ಮಿಸ್, ನಾನು ಹೋಗ್ತೀನಿ ಮಿಸ್ ಅಂತ ಕೇಳ್ತಾರೆ. ನಾನು ಒಬ್ಬಳನ್ನ ಕರ್ಕೊಂಡು ಹೋಗ್ತೀನಿ. ಅದ್ರ ದೂರಕ್ಕಾಗತ್ತೆ ಅವಳಿಗೆ. ಆಮೇಲೆ ಅದು ಪಟ್ ಅಂತ ಹೊಡ್ಕೊಂಡು ಅಲ್ಲೇ ಅಯ್ಯೋ, ಹಂಗಾರೆ ಬೇಡ ಮಿಸ್, ನಾನು ಆಗ್ಬೇಕು. ಏನ್ ತಲೆ ಪ್ರತಿಷ್ಠೆ ಮಾಡ್ತಾರಪ್ಪ ಇವರು. ಈಗ ಒಂದು ವಿಜ್ಞಾನದ ಬಗ್ಗೆ ಪ್ರಶ್ನೆ ಕೇಳ್ತೀನಿ. H2O ಅಂದ್ರೆ ಏನು? ಮಿಸ್ ಮಿಸ್ ನಂಗೆ ಗೊತ್ತು. ಎಲ್ಲ ಗೊತ್ತು ಕುಸುಮ, ನಿಂಗೆ ಹೇಳು. ಏನಿಲ್ಲ ಮಿಸ್, ಅದು ಉಪೇಂದ್ರ ಪಿಕ್ಚರ್. ಮತ್ತೆ ಪಿಕ್ಚರ್. ಅದೇ ಬರೀ ಪಿಕ್ಚರ್ ವಿಷಯ. ಬರೀ ಪಿಕ್ಚರ್ ವಿಷಯ ಮಾತ್ರ ಗೊತ್ತು ನಿಮ್ಗೆಲ್ಲ. ನಾನ್ ಕೇಳಿದ್ದು H2O ಅಂತ. J. ಕೇಳಿದೆ HIJK ಕೇಳಿದ್ನಾ? ನಾನು ಕೇಳಿದ್ದು H2O ಫಾರ್ಮುಲಾ ಬಗ್ಗೆ. ಗೊತ್ತಾಯ್ತಾ? ಈ ಬೋರ್ಡ್ ಮೇಲೆ ಕೂಡ ಬರ್ದಿದ್ದೀನಿ, ನಿಮಗೆ ಅಷ್ಟು ಕಾಣಿಸಲ್ವಾ? H2O ಅಂದ್ರೆ ಫಾರ್ಮುಲಾ ವಾಟರ್. ವಾಟರ್ ಅಂದ್ರೇನು? ನೀರು. ಅಷ್ಟಾರ ಗೊತ್ತಿದೆಯಲ್ಲ? ಮಿಸ್, ನೀರ್ ಅಂತ ಬರ್ಕೋಬೇಕಾ ವಾಟರ್ ಅಂತ ಬರ್ಕೋಬೇಕಾ? ಏನೋ ಬರ್ಕೊಳ್ಳಮ್ಮ ಬುಕ್ಕಲ್ಲಿ. ವಾಟರ್ ಅಂತ ಬರ್ಕೊಡೆ, ಪರವಾಗಿಲ್ಲ. ವಾಟರ್. ನಾನು ಕನ್ನಡದಲ್ಲಿ ಬರ್ಕೊಂಡೆ ಮಿಸ್, ನಾನು ಇಂಗ್ಲಿಷ್ನಲ್ಲಿ ಬರ್ತೇನೆ. ನಿಮ್ ಬಾವಿ ಜರ್ಮನ್ ಬೇರೆ ಕಲ್ತ್ಬಿಟ್ಟಿದ್ಯಲ್ಲ, ಜರ್ಮನ್ ಭಾಷೆ, ಅದಕ್ಕೆ ಇಂಗ್ಲಿಷ್ ಅಲ್ಲಿ ಬರ್ಕೊಂಡಿದ್ಯಾ? ಓಕೆ, ಆಳ ಚಂದ್ರಪ್ಪ ಇದು. ಸಣ್ಣ ತಾಯಿ, ಭೂಮಿ ಗುಂಡಾಗಿದೆ ಎನ್ನೋದಕ್ಕೆ 3 ಕಾರಣ ಕೊಡು. ನಮ್ಮ ಅಪ್ಪ ಹೇಳ್ತಾ ಇದ್ರು ಮಿಸ್, ಭೂಮಿ ಗುಂಡಾಗಿದೆ ಅಂತ. ನಮ್ಮ ಅಮ್ಮನೂ ಹೇಳ್ತಾ ಇದ್ರು ಮಿಸ್, ಭೂಮಿ ಗುಂಡಾಗಿದೆ ಅಂತ. ಎಲ್ಲ ಗುಂಡಾಗೆ ಇದೆ, ಅದಕ್ಕೆ ಪರೀಕ್ಷೆನಲ್ಲಿ ಒಂದು ಗುಂಡಾಗಿ ಆನ್ಸರ್ ಗುಂಡಿಗಿದಾಳಲ್ಲ, ಭೂಮಿನೂ ಗುಂಡಿಗಿದೆ. ಹೌದೌದು, ಅದಕ್ಕೆ ಪರೀಕ್ಷೆನಲ್ಲೂ ಅಂಕ ಗಳಿಸೋದು ಅವಳು ಗುಂಡಾಗಿರೋ ಒಂದು ಸೊನ್ನೆನೆ. ಯಾಕೆ ನೀನು ನನ್ನ ಗುಂಡ ಅಂತ ಅನ್ನೋದು? ನೀನು ನೀನ್ ಗುಂಡಿಗಿಲ್ವೇನೆ? ಅದಕ್ಕೆ ನೀನ್ ಯಾಕೆ ಅನ್ಬೇಕು? ಶಾಲೆ ಮುಗಿದ್ಮೇಲೆ ಗಲಾಟೆ ಮಾಡ್ಕೊಳ್ಳಿ, ಜಗಳ ಆಡ್ಕೊಳ್ಳಿ. ಇವಾಗ ಶಾಲೆ ನಡೀತಾ ಇದೆ ತಾನೆ, ಕೂತ್ಕೊಳ್ಳಿ. ಚೆನ್ನಾಗಿ ಓದಿ ಬುದ್ಧಿವಂತರಾಗಮ್ಮ. ಗೊತ್ತಾಯ್ತಾ? ಸರಿ, ಕೂತ್ಕೋ. ಮುಂದಿನ ಪ್ರಶ್ನೆ. ಅಸ್ಸಾಂ ರಾಜ್ಯ ಏತಕ್ಕೆ ಪ್ರಸಿದ್ಧ ಗೊತ್ತಾ? ಗೊತ್ತಿಲ್ಲ ಮಿಸ್. ಅಸ್ಸಾಂ ರಾಜ್ಯ ಏನು ಪ್ರಸಿದ್ಧ ಅಂತನೂ ಗೊತ್ತಿಲ್ಲಲ್ಲಮ್ಮ ನಿಮ್ಗೆ. ಚಹಾ ಪುಡಿ ಎಲ್ಲಿಂದ ಅಮ್ಮ ಬರುತ್ತೆ? ಮಿಸ್ ಮಿಸ್, ನಾನು ನಮ್ಮ ಪಕ್ಕದ ಮನೆ ಹೋಗಿ ತಗೊಂಡ್ ಬರ್ತೇನೆ ಮಿಸ್. ಇಲ್ಲೇ ನಮ್ ಸ್ಕೂಲ್ ಪಕ್ಕ ಪ್ರಕಾಶ್ ಕೆಫೆ ಇದೆ, ಅಲ್ಲಿಂದ ತರ್ತೀವಿ ಮಿಸ್. ಇಲ್ಲೇ ಇದೆ ಪಕ್ಕದಲ್ಲೇನೆ, ಗೊತ್ತು ನನಗೆ ಅದನ್ನು. ಅಸ್ಸಾಂ ರಾಜ್ಯದಿಂದ ಚಹಾ ಪುಡಿ ಬರುತ್ತೆ, ನಿಮ್ಮನೆಗೂ ಅದೇ ಬರೋದು, ಪ್ರಕಾಶ್ ಕೆಫೆಗೂ ಅಲ್ಲಿಂದಾನೇ ಬರೋದು. ಗೊತ್ತಾಯ್ತಾ? ಆಯ್ತು ಮಿಸ್. ಬರ್ಕೊಳ್ಳಿ ಇವಾಗ. ಆಯ್ತು ಮಿಸ್. ಆಯ್ತಾ ಸಂತಾಯಿ? ಇವತ್ತು ನಿಂದು ಹುಟ್ಟಿದಬ್ಬ ಅಲ್ವಾ, ಅದಕ್ಕೆ ನಿನ್ ಸುಲಭವಾಗಿರೋ ಒಂದು ಪ್ರಶ್ನೆ ಕೇಳಿ. ನೀವು ಆಗ್ಲಲ್ಲ ನನ್ನ ಹುಟ್ಟದಬ್ಬ ಅಂತ ಬಿಟ್ಟು ಸುಮ್ಮನೆ ಬೈತೀರಲ್ಲ ಮಿಸ್. ಎಲ್ಲಮ್ಮ ಬೈದೆ ನಾನು, ನೀನ್ ಜಾಣೆ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಗೊತ್ತಾಯ್ತಾ? ಜಾಣೆ ಆಗು, ಒಳ್ಳೆ ಹುಡುಗಿ ಆಗು. ನೀನು ಪ್ರತಿಭಾ ಪುರಸ್ಕಾರ ತಗೋಬೇಕಲ್ವಾ? ಅದಕ್ಕೆ ನಾನು ಹೇಳ್ತಾ ಇರೋದು ನಿನಗೆ. ಸರಿ ಓದ್ಕೋ, ಕಲ್ತ್ಕೋ, ಬರ್ಕೋ ಅಂತ. ಗೊತ್ತಾಯ್ತಾ? ಜಾಣೆ ಹುಡುಗಿ ನೀನು. ಸಿಂಹಕ್ಕೆ ಹೆದರದಿರುವ ಪ್ರಾಣಿ ಯಾವುದು? ನಮ್ಮಮ್ಮ ಮಿಸ್. ಹೇಗಮ್ಮ? ನಮ್ಮಮ್ಮ ಚಿಮ್ಮಿಡಿ ಅಲ್ವಾ ಮಿಸ್? ನಮ್ಮಪ್ಪ ಯಾವಾಗ್ಲೂ ಹೇಳ್ತಿರ್ತಾರೆ, ನಮ್ಮಮ್ಮ ಚಿಮ್ಮಿಡಿ ಆದ್ರೂ ಕೂಡ ನನಗೆ ಎದುರದೇ ಇಲ್ಲ ಅಂತ ಹೌದು. ನಿಮ್ಮನೆ ನಿಮ್ಗೆ ಎದುರ್ತಾರೆ. ಗೊತ್ತಾಯ್ತು, ನನ್ ಗಂಡ ನನಗೆ ಎದುರ್ತಾನೆ ಅಂತ. ಪ್ರಳಯ
ಏನ್ ಹೇಳ್ತೀನಿ ಎಲ್ಲ ಕೇಳಿಸ್ಕೊಂಡ್ಬಿಡ್ತಾರೆ. ಶಾಲೆಯಲ್ಲಿ ಇದನ್ನೇ ಆಟ ಆಡ್ತಾರೆ. ಕೂತ್ಕೋ. ಗಂಡಲ್ಲ ನನಗೆ ಹೆದರ್ತಾನೆ ಅಂತ ಇವ್ರಿಗೆ ಗೊತ್ತಾಗ್ತದೆ. ನಾಳೆ ನೀವು ಮದ್ವೆ ಆದ್ಮೇಲೆ ನೀವು ಹಂಗೇನೆ ಮಾಡೋದು ಗೊತ್ತಾ? ಇವಾಗ ಹಲ್ಕಿಸಿಬೇಡಿ. ಕೂತ್ಕೊಳ್ಳಿ. ಪ್ರಣಯ ಅಂತಿರಪ್ಪ ಈ ಮಕ್ಕಳು ಏನ್ ಬೇಕು ಎಲ್ಲರೂ ಮಾಹಿತಿ ಮಾತಾಡ್ತಾರೆ. ಈಗ ಒಂದು ಜನರಲ್ ನಾಲೆಜ್ ಕ್ವಶನ್ ಕೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಸಿಡಿಲಿಗೂ ವಿದ್ಯುತ್ ಶಕ್ತಿಗೂ ಏನು ವ್ಯತ್ಯಾಸ? ಗೀತಾಂಜಲಿ ಹೇಳು. ಮಿಸ್, ವಿದ್ಯುತ್ ಶಕ್ತಿಗೆ ಬಿಲ್ ಪಾವತಿಸ್ಬೇಕು, ಅದೇ ಸಿಡಿಲ್ಗೆ ಉಚಿತವಾಗಿ ಸಿಗುತ್ತೆ ಮಿಸ್. ನಾನು ಹೋಮ್ವರ್ಕ್ ಅದ್ರಲ್ಲೇ ಬರೀತೀನಿ. ಗುಡ್ ಗುಡ್, ವೆರಿ ಗುಡ್ ಗರ್ಲ್. ಇಲ್ಲ ಮಿಸ್, ಇವಳೇ ಬರೆಯೋದು. ಆ ಸಿಡಿಲ್ ಬಂದಾಗ ಮಾತ್ರ ಬರ್ತಾಳೆ ಮಿಸ್. ಓ ಹೌದಾ? ಓ ಬಹಳ ಜಾಣೆ. ಕೂತ್ಕೊಳ್ಳಮ್ಮ. ಕುಸುಮ ಎಚ್ಚರಾಗಿದ್ಯಾ? ಯಾವಾಗಲೂ ನಿದ್ದೆ ಮಾಡ್ತಾ ಇರ್ತಾಳೆ. ಕಣ್ಣು ಬಿಟ್ಕೊಂಡು ಹೋಗಮ್ಮ, ಮುಖ ತೊಳ್ಕೊಂಡು. ಮೇಡಮ್ ಮಿಸ್, ಪೌಡರ್ ಹೋಗ್ಬಿಡುತ್ತೆ. ಪೌಡರ್ ಬೇರೆ ಹಚ್ಕೊಂಡ್ ಬಂದಿದೀಯಾ ಶಾಲೆಗೆ? ಓ ಸರಿ ಸರಿ, ನಾನು ಕೇಳಿದ್ದ ಪ್ರಶ್ನೆಗೆ ಉತ್ತರ ಕೊಡು ಇವಾಗ. ಏರೋಪ್ಲೇನ್ಗೆ ಹೇಗಮ್ಮ ಬಣ್ಣ ಬಳಿತಾರೆ? ಹುಡುಗೊಬ್ಳಿಗೆ ಗೊತ್ತು ಏರೋಪ್ಲೇನ್ ಮೇಲೆ ಹೋಗುತ್ತೆ ಅಂತ. ಇನ್ನೇ ಕೆಳಗ ಹೋಗುತ್ತೆ. ಬಲು ಜಾಣೆ. ಕಿಟ್ಟಿ ಹೊರಗಡೆಯಿಂದ ಇಡ್ತಾರ ಪೇಂಟಿನ ಡಬ್ಬನ? ಬಲು ಜಾಣೆ ಇವಳು. ಎಷ್ಟು ಜಾಣೆ ಇವಳು ನೋಡಿ. ಕಿಟಕಿ ಹೊರಗಡೆಯಿಂದ ಪೇಂಟಿನ ಡಬ್ಬ ಇಟ್ಬಿಟ್ಟು ಪೇಂಟ್ ಬಳಿತಾವ. ನಳಿನ ಸರಿ ಕೇಳಿಸ್ಕೊ. ಬರೀ ಹಲ್ಕಿಸಿಬೇಡ ಯಾವಾಗಲೂ. ಇಲ್ಲ ಮಿಸ್. ಎತ್ತು ಮತ್ತು ಹಸು ಹೊಲದಲ್ಲಿ ಮೇಯುತ್ತಿದೆ, ಈ ವಾಕ್ಯ ಸರಿಪಡಿಸು. ಮಿಸ್ ಮಿಸ್, ಹಸು ಮತ್ತು ಎತ್ತು ಹೊಲದಲ್ಲಿ ಹೋಗುತ್ತದೆ. ಹೌದು. ಹೇಗೆ? ಲೇಡೀಸ್ ಫಸ್ಟ್ ಅಲ್ಲ, ಫಸ್ಟ್ ಹಸು ಹೋಗುತ್ತೆ. ಬಹಳ ಜಾಣೆ ಇವಳು. ಲೇಡೀಸ್ ಫಸ್ಟ್ ಅಂದ್ರೆ ನಿಮ್ಗೂ ಗೊತ್ತಾ ಅದು ಲೇಡೀಸ್ ಫಸ್ಟ್ ಅಂತ? ಅದಕ್ಕೆ ಫಸ್ಟ್ ಹಸು ಹೋಗುತ್ತೆ. ವೆರಿ ಗುಡ್. ಚಪ್ಪಾಳೆ. ಸರಿ ಸರಿ, ವೆರಿ ಗುಡ್. ಮುಂದಿನ ಪ್ರಶ್ನೆ ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಒಂದ್ ಕೋಳಿ ದಿನಕ್ಕೆ ಒಂದ್ ಮೊಟ್ಟೆ ಇಟ್ರೆ ವಾರಕ್ಕೆ ಎಷ್ಟಾಯ್ತು ಹೇಳಿ ನೋಡೋಣ. ಹೇಳು. ಯೋಚನೆ ಮಾಡು. ತಪ್ಪು ಹೇಳು. ಕೂತ್ಕೋ ಸುಮ್ಮನೆ. ತಪ್ಪದು. 5. ತಪ್ಪು. ಕುಸುಮ ಏನಲ್ಲಿ ಇನ್ನು ಬೆರಳೆಣಿಸ್ತಾ ಕೂತಿದ್ಯಾ? ಇನ್ನು ಮಿಸ್ ಮಿಸ್, ನಾನು ಹೇಳು. ಹೇಳ್ಬಿಡ್ತೇನೆ ಮಿಸ್. 6 ಮಿಸ್ 6. ಅದು ಹೇಗೆ? ಮಿಸ್ ವಾರಕ್ಕೆ 7 ದಿವಸ ಮಿಸ್. ಹೌದು. ಸಂಡೇ ಹಾಲಿಡೇ ಬರುತ್ತೆ, ಮೊಟ್ಟೆ ಇಡುತ್ತೆ ಮಿಸ್. ನಿನ್ ಕೋಳಿಗೆ ಸಂಡೇ ಅಂತಾನು ಗೊತ್ತಾ? ಸಂಡೇ ಕೆಲಸ ಮಾಡಲ್ಲ. ನೀನು ಊಟ ಮಾಡಲ್ಲ ಅಲ್ಲ? ಸಂಡೇ ಮೊಟ್ಟೆ ತಿನ್ನಲ್ಲ, ಆದ್ರೆ ಊಟ ಮಾಡ್ತಾಳೆ. ಯಾಕೆ? ಸಂಡೇ ರಜಾ ಅಲ್ವಾ? ಊಟ ಯಾಕೆ ಮಾಡ್ತೀಯಾ? ಮೊಟ್ಟೆ ಮಾತ್ರ ರಜಾ ಮಿಸ್. ಮೊಟ್ಟೆ ಮಾತ್ರ ರಜಾ, ನಿನಗಲ್ಲ ಅಲ್ವಾ? ಸಂತಾಯಿ ಏನದು ತಿಂತಾ ಇರೋದು? ಒತ್ತಿ ಹೇಳು. ಓ ಇಲ್ಲ, ಮತ್ತೆ ನಿನ್ಗೆ ಯಾರು ಹೇಳಿದ್ರು ಚಿಪ್ಸ್ ಶಾಲೆಯಲ್ಲಿ ಬಂತೀವಿ? ನನಗೆ ಕೊಡಿ ಮಿಸ್. ಸುಮ್ಮನೆ ಕೂತ್ಕೊಳ್ಳಿ ಅಲ್ಲಿ. ಅಲ್ಲ, ಮನೇಲಿ ಅಷ್ಟು ತಿನ್ಕೊಂಡು ಲೇಟ್ ಆಗಿ ಬರ್ತೀಯ. ಟಿಫಿನ್ ನೋಡಿದ್ರೆ 10 ಜನ ಊಟ ಮಾಡೋಷ್ಟು ಟಿಫಿನ್ ತಂದಿದ್ಯಾ? ಒಬ್ಬಳೇ ತಿಂತಾಳೆ ಮಿಸ್. ಫುಲ್ ಟಿಫಿನ್ ನೀನು ಒಬ್ಳೆ ತಿಂತೀಯಾ? ಅಪ್ಪ, ಅದಕ್ಕೆ ಹಿಂಗ್ ಸಣ್ಣಗಿದ್ಯಾ ನೋಡು. ಸಾಕಾಯ್ತು. ಅದಿಷ್ಟು ತಿನ್ಕೊಂಡ್ ಬಂದಿದ್ದಲ್ದೆ ಚಿಪ್ಸ್ ಬೇರೆ ತಿಂತಾ ಇಲ್ಲ ಶಾಲೆನ. ಎತ್ತಿ ಒಳಗಿಡೋದನ್ನ ಮೇಲೆ ಯಾರಿಗೂ ಬೇಡ ಇವಾಗ. ಶಾಲೆ ಆದ್ಮೇಲೆ ತಿನ್ನು. ಗಂಗಾ, ನೆಕ್ಸ್ಟ್ ನಿನಗೆ. ಒಂಟೆ ಏಕೆ ಮರಿ ಹಾಕುತ್ತೆ, ಮೊಟ್ಟೆ ಇಡೋಲ್ಲ? ಹೇಳು. ಹೌದು, ಎತ್ತರ ಅದು ಮೊಟ್ಟೆ ಹೋಗುತ್ತೆ, ಹಾಕಿದ್ರೆ ಮೇಲಿಂದ ಕೆಳಗೆ ಬಿದ್ದು ಒಡೆದೋಗ್ಬಿಡುತ್ತೆ. ಅದಕ್ಕೆ ಅದು ಮರಿನೇ ಹಾಕುತ್ತೆ. ಹೌದು ಹೌದು, ಬಹಳ ಜಾಣ. ಎಂತ ಸೂಪರ್ ಆನ್ಸರ್.
ವಾಲಿನ್ ಕೇಳಿದ್ಯಾ? ಕೇಳಿದ್ದೀನಿ ಹಾ. ಅವರು ಕೊಡಲ್ಲ ಓ, ವಾಲಿನ್ ಕೇಳಿದ್ಯಾ ಅಂದ್ರೆ ಇವ್ರು ವಾಲಿನೇ ಕೇಳ್ಬಿಟ್ರಂತೆ, ಕೊಟ್ಬಿಟ್ರಂತೆ ಇವ್ರಿಗೆ. ಅಲ್ಲಿ ನುಡ್ಸೋದು ಕೇಳಬೇಕಿತ್ತ ಹೌದು, ಮತ್ತೆ ಈಗ ವಾಲಿನೇ ಇಸ್ಕೊಂಬ ಅಂತ ಹೇಳಿದ್ ನನಗೆ. ಹೋಗಿದ್ದೆ ಅದಕ್ಕೆ ನಾನು. ಓ, ಕೊಡ್ಲಿಲ್ವಾ? ಇಲ್ಲ, ಕೊಡಲ್ಲ. ಬಹಳ ಜಾಣೆ, ಕೂತ್ಕೋ. ವಾಲಿನ್ ಕೊಡ್ಬೇಕಂತ ಇವಳಿಗೆ. ಸಾಕು ಸಾಕು ಸಂತಾಯಿ, ಬರೀ ಗಲಾಟೆ ಆಯ್ತು. ನೀನು ತಿನ್ನೋದು, ಶಾಲೆಗೆ ಗಲಾಟೆ ಮಾಡೋದು, ಇದೆರಡೇ ಕೆಲಸ ಅಲ್ಲ? ಕೂತ್ಕೋ, ಹಿಂದಕ್ಕೆ ಸರ್ ಕೂತ್ಕೋ. ಸರಿ ಕೂತ್ಕೋ, ಅದೇ ಕೂತ್ಕೋತೀಯ, ಕೂತ್ಕೋ. ಸಾಕು ಸಾಕು. ಕುಸುಮ, ಬರೀ ನಿದ್ದೆ ಮಾಡ್ತಾ ಇರು ನೀನು. ನಿಮ್ ಮುಂದಿನ ಪ್ರಶ್ನೆ ಕೇಳ್ತಾ ಇದ್ದೀನಿ, ಕೇಳಿಸುವ ಇಲ್ಲಿ. ಬರೀ ನಿದ್ದೆ ಮಾಡೋದೇ ಕೆಲಸ ನೀನು. ಮೊದಲು ನೀವು ಅಪ್ಪ ಅಮ್ಮಂಗ್ ಬರಕ್ ಹೇಳ್ತಿದ್ದಾಳು ನಾಳೆ ಶಾಲೆಗೆ. ಏನ್ ಬೇಡ ಬೇಡ ಅನ್ನೋದು ನಿದ್ದೆ ಹೊಡಿಯೋದು. ಅದಕ್ಕೆ ನಿಮ್ಗೆ ಹೇಳಿದ್ವು ಮುಖ ತೊಳ್ಕೊಂಬಾ ಅಂತ. ಕೂತ್ಕೋ. ಪೌಡರ್ ಹೋಗ್ಬಿಡುತ್ತೆ ಮಿಸ್. ಹೌದು, ಪೌಡರ್ ಹೊರಟೋಗುತ್ತೆ ಅಂತ ಹೇಳಿದ್ದಾರೆ. ಕೂತ್ಕೊಳ್ಳಮ್ಮ. ಇವಾಗ ಎಲ್ಲರೂ ಕೇಳಿಸ್ಕೊಳ್ಳಿ ಫಸ್ಟ್. ನಿನ್ನೆ ಎಲ್ಲರಿಗೂ ಯೋಗಾಸನ ಹೇಳ್ಕೊಟ್ಟಿದ್ದೆ. ಎಲ್ಲರೂ ಕಲ್ತ್ಕೊಂಡ್ ಬಂದಿದ್ದೀರಾ? ಮಾಡಿ ತೋರಿಸಿ ನೋಡೋಣ. ಅಯ್ಯೋ, ಏನಿದು? ಆಸನ ಮಾಡೋಣ. ನಿತ್ರಾಸನ. ಕುಸುಮ, ಏನಮ್ಮ ನೀನು ಇಷ್ಟೊಂದು ನಿದ್ದೆ ಹೊಡಿತೀಯ ಶಾಲೆಯಲ್ಲಿ? ನಿನ್ನೆ ಆಸನ ಹೇಳ್ಕೊಟ್ಟಿದ್ನಲ್ಲ, ಮಾಡಿ ತೋರಿಸು. ಅವಳನ್ನ ತಳ್ಳಿದ್ರೆ ನಮ್ ಕೈಲಿ ಯಾರ ಕೈಲಾರ ಎತ್ತಕ್ಕಾಗತ್ತೇನಮ್ಮ? ಅದಕ್ಕೆ 10 ಜನ ಬರ್ಬೇಕು. ಯಾರ ಕೈಲೂ ಆಗಲ್ಲಮ್ಮ ಅವಳನ್ನ ಎತ್ತಕ್ಕೆ, ಗೊತ್ತಾ? ಹುಷಾರಾಗಿ ಆಸನ ಮಾಡ್ರಮ್ಮ. ಯಾರು ಬಂದ್ರು ನೀನು ಎತ್ತಕ್ಕಾಗಲ್ಲಮ್ಮ, ಗೊತ್ತಾಯ್ತಾ? ಎದ್ದಾಡ್ತೀಯ, ತಿನ್ ಹಿಂಗಾಗಿದ್ಯಾ, ಎದ್ದಾಡ್ತೀಯ. ಸರಿ, ನಿಮ್ಗೆಲ್ಲ ಇವಾಗ ಒಂದು ಪನಿಷ್ಮೆಂಟ್ ಕೊಡ್ತೀನಿ. ನೆನ್ನೆ ವೃಕ್ಷಾಸನ ಹೇಳ್ಕೊಟ್ಟಿದ್ನಲ್ಲ, ಮಾಡಿ ತೋರಿಸಿ ನೋಡೋಣ. ಬೇಡ ಮಿಸ್, ಬೇಡ. ಅದು ಆಗಲ್ವಾ ನಿಮ್ಗೆ? ಕತೆ ಒಳ್ಳೆ ಮೆಸ್ಸು, ಏನ್ ಹೇಳಿದ್ರು ಎಸ್ ಎಸ್ಸು. ಮಾತಾಡ್ತಾರೆ ಊರಿಗೆಲ್ಲ ಫೇಮಸ್ಸು. ಅವಳ ಜಾಣ್ ಮಕ್ಳು ಬಿಡಮ್ಮ ನೀವು. ಶಾಲೆಗೆ ಹೋಗ್ಲಿಲ್ಲ, ಹೋಗ್ಲೇ ಶುರು ಆಯ್ತು ನಿಮ್ಗಿದು. ಹೋಗಮ್ಮ. ಒಬ್ರಿಗೆ ಶುರು ಆಯ್ತು ಅಂದ್ರೆ ಎಲ್ರಿಗೂ ಶುರು ಆಗೋಗುತ್ತಾ? ಓ, ಹೋಗ ಹೋಗು. ಅಯ್ಯೋ, ಇಲ್ಲೇ ಮಾಡ್ಕೊಂಡ್ಬಿಟ್ಟಿಯ, ಹೋಗಮ್ಮ ಮತ್ತೆ. ಕತೆ ಕುಸುಮ, ಅವ್ರೆಲ್ಲ ನೋಡಿಲೆ, ಇದು ಕೋದು. ನಿನಗ್ ಬರ್ಲಿಲ್ವಾ ಇನ್ನ? ಹೋಗು, ಹೋಗು, ಹೋಗು. ಸುಜಾತಾ ರಾಜನ್ ಅವರೇ, ಮಂಜುಳಾ ಅವರೇ, ಈ ನಮ್ಮ ಶಾಲಾ ಮಕ್ಕಳಿಗೆ ನೀವು ಪುರಸ್ಕಾರ ಕೊಡ್ತೀರೇ?